ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನಿಮಗೆ ಕಾಕ್ಟೇಲ್ ಬರ್ಡ್ಸಲ್ಲಿ ಯಾವುದು ಮೇಲು ಯಾವುದು ಫೀಮೇಲ್ ಅಂತ ಕಂಡುಹಿಡಿಯೋದು ಹೆಂಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಮೇಲ್ ಕಾಕ್ಟೇಲ್ ಹೆಂಗೆ ಕಂಡುಹಿಡಿಯೋದಂದರೆ, ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ, ಸೈಡಲ್ಲಿ ಪ್ಯಾಚ್ ಥರ ಐತಲ್ಲ ಮುಖದಲ್ಲಿ, ಇದು ಬಂದು ಡಾರ್ಕ್ ಆಗಿರಬೇಕು, ಆರೆಂಜ್ ಕಲರು. ಮತ್ತು ರೆಕ್ಕೆದಲ್ಲಿ ನೋಡಬೇಕು, ರೆಕ್ಕೆ ಹಿಂದೆ ತಿರುಗಿಸಿ ನೋಡಿದರೆ ಬರ್ಡ್ನ ಹಿಡ್ಕೊಂಡು ಈ ಥರ ಫುಲ್ ಪ್ಲೇನ್ ಆಗಿದ್ದರೆ ಅದು ಮೇಲ್ ಬರ್ಡ್ ಅಂತ. ಮತ್ತು ಬಾಲದಲ್ಲೂ ಈ ಥರ ಪ್ಲೇನ್ ಆಗಿದ್ದರೆ ಅದು ಮೇಲ್ ಬರ್ಡ್ ಅಂತ. ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ, ಈ ಥರ ಇರುತ್ತೆ ಬಾಲ ಮೇಲ್ಗಳಿಗೆ. ಮತ್ತು ಮೇಲ್ ಬರ್ಡ್ ಬಂದು ಮೇಲ್ ಕಾಕ್ಟೇಲ್ ಬಂದು ಈ ಥರ ವಿಸಿಲ್ ಸೌಂಡ್ ಮಾಡ್ತಾ ಇರುತ್ತೆ. ಈ ಥರ ಇದ್ದರೆ ಅದು ಮೇಲ್ ಬರ್ಡ್. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು, ಈ ಥರ ವಿಸಿಲ್ ಮಾಡ್ತಾ ಇರುತ್ತೆ. ಈ ಥರ ವಿಸಿಲ್ ಮಾಡ್ತಾ ಇದ್ದರೆ ಅದು ಮೇಲ್ ಬರ್ಡ್ ಅಂತ ಅರ್ಥ. ಮತ್ತು ಅದು ಒಂಥರ ಚೂಟಿಯಾಗಿರುತ್ತೆ, ಫಿಮೇಲ್ಗೆ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಮೇಲ್ ಬರ್ಡ್ಗಳು. ಇವಾಗ ನೀವು ನೋಡ್ತಾ ಇರೋ ಬಂದು ಫೀಮೇಲ್ ಕಾಕ್ಟೇಲು. ಫೀಮೇಲ್ ಹೆಂಗೆ ಕಂಡುಹಿಡಿಯೋದು ಅಂದರೆ, ಅದೇ ಥರನೇ ಪ್ಯಾಚ್ ನೋಡಿ ಲೈಟಾಗಿರುತ್ತೆ, ಅಂದರೆ ಡಾರ್ಕ್ ಆಗಿರಲ್ಲ, ಲೈಟಾಗಿರುತ್ತೆ. ಈ ಥರ ಇದ್ದರೆ ಇದು ಫೀಮೇಲ್ ಕಾಕ್ಟೇಲ್ ಅಂತ. ಮತ್ತು ಇವಾಗ ನೀವು ರೆಕ್ಕೆ ನೋಡ್ಬೋದು ನೋಡಿ, ಈ ಥರ ಹಿಂದೆ ತಿರುಗಿಸಿ ನೋಡಿದ್ರೆ ಬರ್ಡ್ನ ಹಿಡ್ಕೊಂಡು ಈ ಥರ ಮಾರ್ಕಿಂಗ್ಸ್ ಇರುತ್ತೆ, ವೈಟ್ ಹೆಡ್ ಮಾರ್ಕಿಂಗ್. ಈ ಥರ ಇದ್ದರೆ ಅದು ಫೀಮೇಲ್ ಅಂತ. ಮತ್ತು ಬಾಳದಲ್ಲೂ ಹಿಂಗೆ ಇರುತ್ತೆ ನೋಡಿ ಮಾರ್ಕಿಂಗ್ಸು. ಬರ್ಡ್ನ ಕರೆಕ್ಟಾಗಿ ಮೆತ್ತಗೆ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಫೀಮೇಲ್ ಯಾವುದು ಮೇಲ್ ಯಾವುದು ಅಂತ. ಮತ್ತು ಮೇಲ್ ಫೀಮೇಲ್ ಬಂದು ಯಾವಾಗ ಕಂಡುಹಿಡಿಯಬೇಕಂದ್ರೆ, ಅದು ಚಿಕ್ಕ ವಯಸ್ಸಲ್ಲಿರುವಾಗ ಗೊತ್ತಾಗಲ್ಲ. ಅದು ಬಂದು ಒಂದು 6 ರಿಂದ 9 ತಿಂಗಳಾಗಿರಬೇಕು, ಆವಾಗಲೇ ಕರೆಕ್ಟಾಗಿ ಗೊತ್ತಾಗೋದು ಮೇಲ್ ಫೀಮೇಲು ಕಾಕ್ಟೇಲಲ್ಲಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ಯಾವುದು ಕಾಕ್ಟೇಲಲ್ಲಿ ಮೇಲು ಫೀಮೇಲು ಕಂಡುಹಿಡಿಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.